ಚೆನ್ನಾಗಿದ್ದೀರಾ ಅನ್ಕೋತೀವಿ. ಫಸ್ಟ್ ಟೈಮ್ ನನ್ನ ಮಗಳು ನನ್ನ ಚಾನಲಲ್ಲಿ ವೆಲ್ಕಮ್ ಮಾಡಿರೋದು. ಏನಾದರೂ ತಪ್ಪಾಗಿದ್ರೆ ಏನು ಅನ್ಕೋಬೇಡಿ, ಓಕೆನಾ? ಎಸ್, ಈ ವಿಡಿಯೋ ನಾನು ಹೇಗೆ ಹೇಳ್ಕೊಡ್ತೀನಿ ನನ್ನ ಮಗಳಿಗೆ ಫೋನಿಕ್ಸ್ ಸ್ಪೆಲ್ಲಿಂಗ್ಸು, ಇಂಗ್ಲೀಷ್ ಸ್ಪೆಲ್ಲಿಂಗ್ಸು, ಸ್ವಲ್ಪ ಲಾಂಗ್ ಸ್ಪೆಲ್ಲಿಂಗ್ಸ್ ಇರುತ್ತೆ, ತುಂಬಾ ಟಫ್ ಇರುತ್ತೆ. ಹೇಗೆ ಹೇಳ್ಕೊಡ್ತೀನಿ, ಎಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಈ ಥರ ಹೇಳ್ಕೊಡಿ. ಡೆಫಿನೆಟ್ಲಿ ನನಗೆ ಅನಿಸೋ ಮಟ್ಟಿಗೆ ಮಕ್ಕಳಿಗೆ ಈಸಿ ಆಗುತ್ತೆ ಈ ವೇಯಲ್ಲಿ ಹೇಳ್ಕೊಟ್ರೆ. ಸೌರವಿಗೆ ಯೂನಿಟ್ ಟೆಸ್ಟ್ ಇತ್ತು, ನಾನು ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾನು ಇರಲಿ ಅಂತ. ಅದನ್ನು ಬೇರೆಯವರಿಗೆ ಹೆಲ್ಪ್ ಆಗಲಿ. ಇವಾಗ ಆಲ್ಮೋಸ್ಟ್ ಫೋನಿಕ್ಸ್ ಸ್ಪೆಲ್ಲಿಂಗ್ಸ್ ಅಂದರೆ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟೇ. ತುಂಬಾ ಈಸಿ ಆಗುತ್ತೆ ಈ ಥರ ಕಲ್ತ್ಬಿಟ್ರೆ. ಆ್ಯಂಡ್ ಸೌರವಿದ ಹ್ಯಾಂಡ್ ರೈಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೇ ಅವಳು, ಬಟ್ ಈ ಥರ ಕರ್ಸಿವ್ ಲೆಟರ್ಸಲ್ಲಿ ಬರೀತಿದ್ದಾಳೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಚಿಕ್ಕವಳಿದ್ದಾಗ ಸಹ ನಾನು ಹೀಗೆ ಬರೀತಿದ್ದೆ. ನಾನು ಹೇಗೆ ಇವಳಿಗೆ ಕರ್ಸಿವ್ ಲೆಟರ್ಸಲ್ಲಿ ಬರೆಸ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಾನು ಹೇಗೆ ಕಳಿಸ್ಕೊಡ್ತಾ ಇದ್ದೀನಿ ಸ್ಪೆಲ್ಲಿಂಗ್ಸ್ ಅಂತ ನೋಡ್ಕೊಂಬನ್ನಿ. ಫೋನಿಕ್ ವರ್ಡ್ಸ್, ಓಕೆ? ನಾನು ಹೇಳ್ಕೊಡ್ತೀನಿ ಫೋನಿಕ್ ವರ್ಡ್ಸ್, ನಿನಗೆ ಈಸಿ ಆಗುತ್ತೆ ಸ್ಪೆಲ್ಲಿಂಗು, ಓಕೆನಾ? ಹೆಲ್ದಿ, ಹೇ, HE, ಹೇ, ALTHY, ಹೆಲ್ದಿ, HE, ಹೇ, LTHY, ಹೆಲ್ತಿ. ನಿನಗೆ ಈ ತರ ಹೇಳಿದ್ರೆ ಈಸಿ ಆಗುತ್ತೆ. ಫೋನಿಕ್ಸ್ ವರ್ಡ್ಸ್ ಅಲ್ಲಿ ಹೇಳ್ಕೊಂಡ್ರೆ ಈಸಿ ಆಗುತ್ತೆ ಸ್ಪೆಲ್ಲಿಂಗ್ಸ್ ಬರೆಯಕ್ಕೆ, ಓಕೆನಾ? ಫ್ರೂಟ್ಸ್, ಫ್ರೂ ಸ್ಪೆಲ್ಲಿಂಗ್ ಏನು? FRU, ಫ್ರೂ. ITS, ಇಟ್ಸ್, ಫ್ರೂಟ್ಸ್. FRUITS, ಫ್ರೂಟ್ಸ್. ವೆಜಿಟೇಬಲ್ಸ್, VEW, GEJ, TAT, BLES, ಟೇಬಲ್ಸ್. ವೆಜಿಟೇಬಲ್ಸ್ ಏನು ಹೇಳು? ಹೆಲ್ತಿ, ಫ್ರೂಟ್ಸ್, ವೆಜಿಟೇಬಲ್ಸ್. ಓಕೆ. ಬ್ರೇಕ್ಫಾಸ್ಟ್, ಬ್ರೇಕ್ಫಾಸ್ಟ್, ಬ್ರೇಕ್, BRE, ಬ್ರೇಕ್. ಎಗ್, AK, ಎಗ್, ಬ್ರೇಕ್. ಫಾಸ್ಟ್, FA, ಫಾ, ST, ಸ್ಟ್, ಫಾಸ್ಟ್. ಬ್ರೇಕ್ಫಾಸ್ಟ್. ಲಂಚ್, LU, NCH, ಅಂಚ್, ಲಂಚ್. LUNCH, ಲಂಚ್. LUNCH, ಲಂಚ್. ನೆಕ್ಸ್ಟ್ ಡಿನ್ನರ್, DID, ನರ್. ನರ್ ಅಂದ್ರೆ ಡಬಲ್ N ಬರಿಬೇಕು. ಏನ್ ಹೇಳು? ನರ್. NNER, ನರ್. ಡಿನ್ನರ್, ಡಿನ್ನರ್. ಲಾಸ್ಟ್ ರ ಅಂದ್ರೆ ಆರ್, ಡಿನ್ನರ್. ಈಗ ಹೇಳು ಫ್ರೂಟ್. ಮಧ್ಯ ಕೇಳ್ತೀನಿ ನಾನು, ಓಕೆನಾ? ಮಧ್ಯೆ ಕೇಳ್ತೀನಿ. ಫ್ರೂಟ್ ಸ್ಪೆಲ್ಲಿಂಗ್ ಏನು? ಫ್ರೂಟ್ಸ್. FRU, ಫ್ರೂ. ITS, ಫ್ರೂಟ್ಸ್. ವೆಜಿಟೇಬಲ್ಸ್, ವೆಜಿಟೇಬಲ್ಸ್. ನೆಕ್ಸ್ಟ್ ಡಿನ್ನರ್. ಡಿನ್ನರ್ ಸ್ಪೆಲ್ಲಿಂಗ್ ಏನು? ಡಿ ಸ್ಪೆಲ್ಲಿಂಗ್ ಏನು? DINNER, ಡಿನ್ನರ್. ಫುಡ್, ಫುಡ್ ಸ್ಪೆಲ್ಲಿಂಗ್ ಏನು? ಫುಡ್ ಡಬಲ್ ಏನ್ ಬರಬೇಕು? ಫುಡ್. ಫಸ್ಟ್ ಟೈಮ್ ಬರಬೇಕು. ಫುಡ್, ಡಬಲ್ ಒನ್ ಬರ್ದು. ಫುಡ್. ಕುಕ್, ಕುಕ್ ಸ್ಪೆಲ್ಲಿಂಗ್ ಏನು? ಕುಕ್. ಓಕೆ. ಕುಕ್ ಸ್ಪೆಲ್ಲಿಂಗ್ ಹೋಮ್, ಹೋಮ್. ಹೋಮ್, HOME, ಹೋಮ್. ಬ್ರೇಕ್ಫಾಸ್ಟ್, ಬ್ರೇಕ್ಫಾಸ್ಟ್ ಸ್ಪೆಲ್ಲಿಂಗ್ ಏನು? ಬ್ರೇ, BRE, ಬ್ರೇ. ಹೆಕ್, AK, ಎಕ್. DRE, AK,
break, break, fast, fast, fast spelling, fast, fast, breakfast, breakfast, breakfast. Okay. Snack spelling ಏನು? Snack spelling. Snack, snack, snack. S-N-A-C-K. Snack. S-N-A, snack. S-N-A, snack. S-N-A, C-K. Snack. ಗೊತ್ತಾಯ್ತಾ? Name some food that keep us away from illness. ಯಾವ್ದು ಆನ್ಸರು? EVS ಅಲ್ಲಿ ನೇಮ್ ಸಮ್ ಫುಡ್ ಅವೇ ಫ್ರಮ್ ಇಲ್ನೆಸ್. Fruits and vegetables. Fruits and vegetables. Fruits and vegetables. Which food is best for our health? ಯಾವ ಫುಡ್ ನಮ್ಮ ಹೆಲ್ತ್ ಗೆ ಬೆಸ್ಟ್? Food coconut. ಫುಡ್ ಕುಕ್ಕರ್. ಅಟ್ ಸ್ಪೆಲ್ಲಿಂಗ್ ಏನು? ಹೋಮ್. ಮನೇಲಿ ಮಾಡಿರೋದು ನಮಗೆ ಹೆಲ್ತಿ ಫುಡ್. ಓಕೆನಾ? ನೆಕ್ಸ್ಟ್, ವಾಟ್ ಈಸ್ ಬ್ರೇಕ್ಫಾಸ್ಟ್? ದ ಸ್ಪೆಲ್ಲಿಂಗ್ ಏನು? TH. ದ ಫಸ್ಟ್. ಫಸ್ಟ್ ಸ್ಪೆಲ್ಲಿಂಗ್ ಏನು? T. First. Sit properly. The first. Complete. Complete spelling ಏನು? C-O-M. Complete. ಏನದು? Complete meal. Meal spelling ಏನು? M-E-A-L. Meal. The first complete meal. I-N in. In the. ಬೆಳಿಗ್ಗೆ ಏನಂತಾರೆ ಇಂಗ್ಲಿಷ್ ಅಲ್ಲಿ? ಬೆಳಿಗ್ಗೆ ಮಾರ್ನಿಂಗ್. ಮಾರ್ನಿಂಗ್ ಸ್ಪೆಲ್ಲಿಂಗ್ ಏನು? ಮಾರ್ ಸ್ಪೆಲ್ಲಿಂಗ್ ಏನು? ಮಾರ್. M-O-R. ಮಾರ್. ನಿಂಗ್ ಸ್ಪೆಲ್ಲಿಂಗ್ ಏನು? ನಿಂಗ್. ಮಾರ್ನಿಂಗ್. The first complete meal in the morning. Is spelling in is. Is called. Called. Ka spelling in called. Breakfast. Breakfast spelling in bread. 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 B-R-E. Bread. A-K. Egg. Break. Fast spelling ಏನು? Fast. Fat ಅಲ್ಲ, fast. F-A-S-T. Breakfast. ನಿನ್ ಸ್ಪೆಲ್ಲಿಂಗ್ ಏನು? ಸೌರವಿ. ಸೌರವಿ ಸ್ಪೆಲ್ಲಿಂಗ್ ಏನು? ಸೌರವಿ. ಓಕೆ. ಶರತ್. ಶ ಸ್ಪೆಲ್ಲಿಂಗ್ ಏನು? ಶರತ್. R-A. ರಾ. T-H. ಶರತ್. ಪ್ರೀತಿ. ಪ್ರೀ ಸ್ಪೆಲ್ಲಿಂಗ್ ಏನು? ಪ್ರೀತಿ. ವಾಟ್ ಈಸ್ ಯುವರ್ ಸಿಸ್ಟರ್ ನೇಮ್? ಫುಲ್ ಫಾರ್ಮ್ ಅಲ್ಲಿ ಹೇಳ್ಬೇಕು. ಸಿಸ್ಟರ್ ನೇಮ್. ಶಾನ್ವಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕಲ್ತ್ಬಿಟ್ಲ ನನ್ನ ಮಗಳು ಅಂತ. ನನಗೆ ಎಷ್ಟು ಗೊತ್ತೋ ನಾನು ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಈ ಥರ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ಈಸಿ ಆಗುತ್ತೆ. ಅವ್ರಿಗೆ ಲಾಂಗ್ ವರ್ಡ್ಸ್ ಕೂಡ ಈಸಿ ಆಗುತ್ತೆ. ಫೋನಿಕ್ ವರ್ಡ್ಸ್ ಸ್ಪೆಲ್ಲಿಂಗ್ಸ್ ಎಲ್ಲ ಹೇಳ್ಕೊಟ್ಬಿಟ್ರೆ. ಟೆಸ್ಟಿಗೆ ಪ್ರಿಪೇರ್ ಮಾಡ್ಬೇಕಾದ್ರೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ನಾನು ನಿಮಗೆ ಈ ವಿಡಿಯೋ ನಿಮಗೆ ತೋರ್ಸೋಕ್ಕೆ ಅಂತ ಹಾಕ್ತಾ ಇದ್ದೀನಿ. ನೀವು ಈ ಥರ ಮಾಡಿ ನಿಮ್ಮ ಮಕ್ಕಳಿಗೆ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಯಾವ್ಯಾವ ಮಕ್ಕಳಿಗೆ ಸ್ಪೆಲ್ಲಿಂಗ್ಸ್ ಕಷ್ಟ ಆಗುತ್ತೋ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ. ನಿಮಗೇನಾದರೂ ಈ ಥರ ಮಕ್ಕಳಿಗೆ ಓದೋದು ಬರೆಯೋದು ಏನಾದರೂ ಈಸಿಯಾಗಿ ಟ್ರಿಕ್ಸ್ ಗೊತ್ತಿದ್ರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.